Yeah, college Kalavida was good. Arav Surya has done good. Andre lot of ಏನಂದ್ರೆ ಇಂಪಾರ್ಟೆನ್ಸ್ ಇನ್ ಲೈಫ್ ಕೊಟ್ಟಿದ್ದಾರೆ ಚೆನ್ನಾಗಿ. ಅದೇ ತಾಯಿ ಜೊತೆ ಒಂದು ಸಂಬಂಧ ಹೆಂಗಿದೆ, ಅವು ಅದೇ ಮಿಸ್ಟ್ರೀಟ್ ಅಲ್ಲ, ಬಟ್ ಇದರಲ್ಲಿ ಒಳ್ಳೆ ಫೀಲಿಂಗ್ಸ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ. ನೆಕ್ಸ್ಟ್ ಕಾಲೇಜಲ್ಲಿ ಏನೇನಾಗುತ್ತೆ ಅದನ್ನು ಪೀಪಲ್ ಕ್ಯಾನ್ ಆಲ್ವೇಸ್ ಫಿಲ್ಟರ್ ಥಿಂಗ್ಸ್ ಇಮಿಡಿಯೇಟ್ಲಿ. ಇನ್ಫಾರ್ಮೇಷನ್ ತಗೊಳ್ಬಾರ್ದು. ಲವ್ ಮಾಡಿದ್ರೆ ಒಂದ್ಸಲಿ ಫಸ್ಟ್ ಬೆಟರ್ ಯು ಟೆಲ್ ದೆಮ್. ಇಲ್ಲಾಂದರೆ ಓಡಾಡ್ಕೊಂಡಿರ್ಬೇಕು 4 ವರ್ಷ. ಅದೊಂದು ಚೆನ್ನಾಗಿ ಮಾಡಿದೆ. ಬಟ್ ಟುಡೇ ಹಸ್ ಕಮ್ ಔಟ್ ವಿತ್ ಸಮಥಿಂಗ್ ಗುಡ್. ನನಗೆ ಐ ಕುಡ್ ಫೀಲ್ ಹಿಮ್ ಲೈಕ್ ರಮೇಶ್ ಅರವಿಂದ್ ಡೂಯಿಂಗ್ ಲೈಕ್ ಜೂನಿಯರ್. ಅದೊಂದು ಫುಲ್ ಬಂದಿದ್ದಾರೆ. ಸೊ ದಿಸ್ ಇಟ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಹಿಮ್. ಈ ಕ್ಯಾನ್ ಡೂ ಮಚ್ ಮೋರ್. ಸರ್ ಕಥೆ ಜೊತೆಗೆ ಒಂದು ಮ್ಯೂಸಿಕ್ ಒಂದು ಪ್ಲಸ್ ಮ್ಯೂಸಿಕ್ ಒಂದು ಚೆನ್ನಾಗಿ ಬಂದಿದೆ. ಒಳ್ಳೆ ಫೀಲ್ ಕೊಟ್ಟಿದ್ದಾರೆ. ಅದು ಲವ್ ಆದಮೇಲೆ ವೆನ್ ಯಕ್ಸ್ ದೆನ್ ಮೂವಿ ತೊಗೊಂಡು ಹೋಗೋದು ಅದೊಂದು ಒಳ್ಳೆ ಸೀನ್ರಿ ಚೆನ್ನಾಗಿದೆ. ಮ್ಯೂಸಿಕ್ ಈಸ್ ಮೋರ್ ರೊಮ್ಯಾಂಟಿಕ್ ಚೆನ್ನಾಗಿದೆ. ಐ ಥಿಂಕ್ ಸುಜಯ್ ಜೋಶಿ ಲವ್ ಸಾಂಗ್, ಇಟ್ಸ್ ಎ ವೆರಿ ಸ್ಲೋ ಸಾಫ್ಟ್, ವೆರಿ ಕ್ಯಾಚಿ, ವೆರಿ ಸೂದಿಂಗ್. ಸೊ ಮ್ಯೂಸಿಕ್ ಓವರ್ ಆಲ್ ಇಟ್ಸ್ ಗುಡ್ ವಾಚ್. ನಿಮಗೆ ಪರ್ಟಿಕ್ಯುಲರ್ ಯಾವ ಸೀನ್ ತುಂಬ ಇಷ್ಟ ಆಗುತ್ತೆ ಸರ್? ನನಗೆ ಟಚಿಂಗ್ ಆಗಿದ್ದು ಮಮ್ಮಿ ಮದರ್ ಆ್ಯಂಡ್ ಸನ್ ಒಂದು. ಆಮೇಲೆ ಇನ್ನೊಂದು ಇದು ವೆನ್ ದ ಲವ್ ಫೇಲ್ಯೂರ್ ಇದು ಡಿಸ್ಕನೆಕ್ಟ್ ಆಗುತ್ತೆ ಬಿಕಾಸ್ ಆಫ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದೆ ವಾಸ್ ನೋ ಇನ್ಫಾರ್ಮೇಷನ್ ಆನ್ ದ್ಯಾಟ್. ಅದೊಂದು ಸಬ್ಜೆಕ್ಟು ಚೆನ್ನಾಗಿದೆ. ಸೊ ಇಟ್ ಈಸ್ ಎನ್ ಅವೇರ್ನೆಸ್ ಬೇಸಿಕ್ಲಿ, ನಾಟ್ ಟು ಕಮ್ ಟು ಕನ್ಕ್ಲೂಷನ್. ಆಲ್ವೇಸ್ ಬೆಟರ್ ಇಂಟು ಏನಂದರೆ ಕೇಳಿಕೊಂಡು ಅದು ಪರಿಹಾರ ಬಗೆಹರಿಸ್ಬೋದು. ಆದರೆ ಓವರ್ ಆಲ್ ಇಟ್ಸ್ ಎ ನೈಸ್ ಕಾನ್ಸೆಪ್ಟ್ ಚೆನ್ನಾಗಿ ಬಂದಿದೆ. ಇಟ್ ಇಸ್ ಎ ಗುಡ್ ಕ್ಯಾಚ್ ಫಾರ್ ಎ ಕಾಲೇಜ್. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡ್ಬೋದು. ಇಟ್ ಇಸ್ ಎ ಜನರಲ್ ಫಾರ್ ಆಲ್. ಸೊ ಫ್ರಮ್ ದ ಸ್ಕೂಲ್ ಸ್ಟೂಡೆಂಟ್ಸ್ ಟು ಇವನ್ ಅಪ್ ಟು ದ ಪ್ಯಾರೆಂಟ್ಹುಡ್ಡು. ಮತ್ತು ಈ ಒಂದು ಮೇಡ್ ಕೂಡ ಇದ್ದಾರೆ ಅಲ್ಲಿ. ಸಿ ಸಮ್ಟೈಮ್ಸ್ ವಿ ಫರ್ಗೆಟ್ ದಟ್. ಅದೇ ಆರೋ ಅವರು ಮದರು ಜೊತೆ ಹೆಲ್ಪ್ಗೆ ಇರ್ತಾರೆ. ಸೊ ಇದೆಲ್ಲ ಕ್ಯಾಚ್ಮೆಂಟ್ ಚೆನ್ನಾಗಿದೆ. ಮತ್ತು ಹುಡುಗಿದು ಅಪ್ಪ ಹೌ ವಿ ವಿಲ್ ಬ್ರಿಡ್ಜ್ ದ ಗ್ಯಾಪ್, ಮೆಚುರಿಟಿ ತಂದಿದ್ದಾರೆ ಅಲ್ಲಿ. ಸುಮ್ಮನೆ ಫೈಟ್ ಆಗೋ ಬದಲು ಅಲ್ಲಿ ಇಲ್ಲೇ ಇವ್ನು ಡ್ರಗ್ಗು, ಬಟ್ ಈ ಹ್ಯಾಡ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್. ಈ ಕುಡ್ ಅಂಡರ್ಸ್ಟ್ಯಾಂಡ್ ದ ಡಾಟರ್ಸ್ ಪೇನ್, ಏನಾಗಿದೆ ನನ್ನ ಮಗಳಿಗೆ ಯಾಕೆ ಹಿಂಗೆ ಅಂತ. ಸೊ ಅದೊಂದು ತಾಯಂದಿರು ಇವಾಗ ಆ ಕಾನ್ಸೆಪ್ಟಲ್ಲಿ ಬಂದರು ಟು ಅಂಡರ್ಸ್ಟ್ಯಾಂಡ್ ದ ಚಿಲ್ಡ್ರನ್ಸ್ ಫೀಲಿಂಗ್. ದಟ್ ಈಸ್ ಇಂಪಾರ್ಟೆಂಟ್. ಇದು ರ್ಯಾಷನಲ್ ಆಗಿ ಜಡ್ಜ್ಮೆಂಟ್ ಮಾಡಲಿಲ್ಲ. ಅಂದರೆ ದೇ ಕೇಮ್ ಇನ್ ಎ ವೆರಿ ಮೆಚ್ಯೂರ್ ಆ್ಯಕ್ಟ್ ತಗೊಂಬಂದಿದ್ದಾರೆ ತಂದೆಯಾಗಿ. ಮತ್ತು ಆಮೇಲೆ ದೆನ್ ಯು ಫೈಂಡ್ ದ ಮ್ಯಾನಿಫೆಸ್ಟೇಷನ್ ಆಫ್ ಕನ್ಕ್ಲೂಷನಲ್ಲಿ ದಟ್ ದೇ ಬಿಕಮ್ ಎ ಹ್ಯಾಪಿ ಫ್ಯಾಮಿಲಿ. ದಟ್ ವಾಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ಇಟ್ಸ್ ಎ ನೈಸ್ ಒನ್, ಗುಡ್ ವಾಚ್. ಸರ್ ನೀವು ಹೇಳೋದು. ಹಾಂ ಸರ್, ಮೊದಲನೇದಾಗಿ ಫಿಲಮು ಒಂದು ಭಾಳ ಚೆನ್ನಾಗಿ ಒಂದು ರೊಮ್ಯಾಂಟಿಕ್ ಆಗಿ ಲವ್ ಸ್ಟೋರಿ ಫಿಲ್ಮ್ ಇದು. ಅದರ ಜೊತೆಗೆ ಎಲ್ಲ ಕಂಟೆಂಟ್ ಇದೆ. ಸೊ ಇದರಲ್ಲಿ ಪ್ರೊಡ್ಯೂಸರ್ ಕೂಡ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವ್ರೂ ಭಾಳ ಚೆನ್ನಾಗಿ ತಂದಿದ್ದಾರೆ. ಸೊ ಅಂದರೆ ದಟ್ ಮೀನ್ಸ್ ದ ಪ್ರೊಡ್ಯೂಸರ್ಗೆ ಇಸ್ ಹ್ಯಾವಿಂಗ್ ಇನ್ವಾಲ್ವ್ಮೆಂಟ್. ಸೊ ದಟ್ಸ್ ದ ಥಿಂಗ್ ಹ್ಯಾಪನ್ಡ್ ಇನ್ ದಿಸ್ ಮೂವಿ, ಮೇನ್ ಥಿಂಗ್. ಆಮೇಲೆ ಮ್ಯೂಸಿಕ್ ಅಂತಂತೂ ಭಾಳ ಒಂದು ಫೀಲ್ ನವೇಡೇಸ್ ಒಂದು ರೊಮ್ಯಾಂಟಿಕ್ ವೆನ್ ಇವಾಗ ಹಿಂಗೆ FM ಅಲ್ಲಿ ಆಗಲಿ ಕೇಳ್ಬೋದು, ಆ ಥರ ಚೆನ್ನಾಗಿದೆ. ಆರೋ1 ಹೀರೋಯಿನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಎಲ್ಲ ಆರ್ಟಿಸ್ಟ್ ಕೂಡ ತಂದೆ, ಅದೇ ಈಗ ಜಸ್ಟ್ ನಾವು ಹೇಳಿದ್ವಲ್ಲ. ಸೊ ಬಾಂಡಿಂಗ್ ಅಂದರೆ ಫ್ಯಾಮಿಲಿಯಲ್ಲಿ ಇರುವಂಥ ಎಲ್ಲ ಕಂಟೆಂಟ್ ತಂದಿದ್ದಾರೆ. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಂದು ಸುಖ ಅಂತ ತೋರಿಸಿದ್ದಾರೆ ಇದರಲ್ಲಿ. ಸೊ ಮುಖ್ಯವಾಗಿ ಇದರಲ್ಲಿ ಕಾಲೇಜ್ ಕಲಾವಿದ ಹೆಸರಲ್ಲೇ ಒಂದು ಕಾಲೇಜ್ ಕಂಟೆಂಟ್ ಏನೋ ಇರ್ಬೋದು ಅಂತ ಕುತೂಹಲದಿಂದ ಬಂದಿದ್ದವ್ರಿಗೆ ಸೊ ಒಂದು ಡ್ರಗ್ ಅನ್ನೋದು ನಡೀತಾ ಇರುತ್ತೆ, ಅದು ಮೇಯ್ನಾಗಿ ತಂದಿದ್ದಾರೆ ಇದರಲ್ಲಿ. ಸೊ ನವೇಡೇಸ್ ಅವೆಲ್ಲ ಆಗಬಾರ್ದು. ಸೊ ಮುಂದಿನ ಜನ್ರೇಷನ್ ಆಗಲಿ ಯಾರಿಗೇ ಆಗಲಿ ಈ ಥರ ತೊಂದರೆಗಳು ಆಗ್ದಂಗೆ ನೋಡಿಕೊಂಡು ಲವ್ ಸ್ಟೋರಿ ಒಂದು ಸಿಂಪಲ್ಲಾಗಿ ಒಂದು ಕ್ಲಾಸಿಕಲ್ ಲವ್ ಸ್ಟೋರಿ ಇದೆ. ಸೊ ಎಲ್ಲರ ಆಡಿಯನ್ಸ್ ಎಲ್ಲ ಬಂದು ಅವ್ರಿಗೆಲ್ಲ ಎಲ್ಲರಿಗೂ ಪ್ರೊಡ್ಯೂಸರ್ಗೆ, ಮ್ಯೂಸಿಕ್ ಡೈರೆಕ್ಟ್ರಿಗೆ, ಆಮೇಲೆ ಡೈರೆಕ್ಟ್ರು ಸಂಜಯ್ ಮಳವಳ್ಳಿ ಸರ್. ಸೊ ಅವರೊಂದು ಯೂತ್ ಟೀಮ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಅವ್ರಿಗೆ ಸಕ್ಸಸ್ ಆಗಲಿ ಅಂತ ನಾನು ಕೊಡ್ತಾ ಇದ್ದೇನೆ. ಸೊ ಇನ್ನು ಮುಂದೆ ಎಲ್ಲ ಒಳ್ಳೆ ಫಿಲ್ಮ್ಸ್ ಮಾಡಲಿ ಅಂತ ನನ್ನ ಸರ್ ನೀವು ಹೇಳಿ. ಸರ್ ಮೊದಲನೇದಾಗಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಪಿಕ್ಚರೈಸೇಷನ್ನು, ಫೋಟೋಗ್ರಾಫಿ ಇವೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಆಲ್ ಟುಗೆದರ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಆರವ್ ಸೂರ್ಯ ಅಂತೂ ಎಕ್ಸ್ಪ್ರೆಷನ್ಸು ಆಮೇಲೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ಮೆಸೇಜ್ ಕೊಡುತ್ತೆ ಸ್ಟೂಡೆಂಟ್ಸ್ಗೆ. ಸ್ಟೂಡೆಂಟ್ ಲೈಫಲ್ಲಿ ಹೇಗಿರಬೇಕು, ಡ್ರಗ್ಸ್ಗೆ ಇದೆಲ್ಲ ಮಾಡಬಾರ್ದು, ಆಮೇಲೆ ಎಜುಕೇಷನ್ ಬಗ್ಗೆ ಇಂಪಾರ್ಟೆಂಟು, ಆಮೇಲೆ ಪ್ರೀತಿ ಮಾಡಿದ್ರೆ ಯಾವ ಥರ ನೀವು ಹಾನೆಸ್ಟಾಗಿರಬೇಕು, ಇದೆಲ್ಲ ತುಂಬ ಚೆನ್ನಾಗಿದೆ. ಟೋಟಲಿ ಮೂವಿ ಈಸ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿದೆ. ನಮಗೆ ಇಷ್ಟ ಆಯಿತು ಮೂವಿ, ಓವರಾಲ್ ಇಷ್ಟ ಆಯಿತು. ಫ್ಯಾಮ್ಲಿ ಆಗಲಿ, ಯಾರು ಆ್ಯಕ್ಟಿಂಗ್ ಆಗಲಿ, ಅವ್ರದ್ದು ಸಾಂಗ್ಸ್ ಆಗಲಿ, ಒಂದು ಫ್ಯಾಮ್ಲಿ ಇದೆ, ಒಂದು ಲವ್ ಫೀಲಿಂಗ್ಸ್ ಇದೆ. ಸೊ ಎಲ್ಲ ಒಂದು ಪ್ರೀತಿಗೋಸ್ಕರ ಹುಡುಕೋದು, ಅದು ಕಾಲೇಜಲ್ಲಿ ಆಗೋದೆಲ್ಲ ಇವಾಗ ಸರೌಂಡಿಂಗ್ ಏನು ಆಗ್ತಾಯಿದೆ ಇವಾಗ ರೀಸೆಂಟ್ಲಿ ಕಾಲೇಜ್ ಲೈಫು, ರಿಯಲ್ ಲೈಫಲ್ಲೆಲ್ಲ ಅದರಲ್ಲಿದೆ. ಸೊ ಚೆನ್ನಾಗಿದೆ. ಇನ್ನೂ ಅಪ್ಕಮಿಂಗ್ ಹೊಸ ಮೂವಿ ಬಂದಿದ್ರೂ ಅಷ್ಟು ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ.
ಇನ್ ಕೇಸ್ ಇನ್ನೂ ಬರೋ ಮೂವಿ ಇನ್ನೂ ಚೆನ್ನಾಗಿ ಒಳ್ಳೇದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಮೂವಿನ ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೂ ಒಳ್ಳೇದು ನಾವು ಫಾಲೋ ಮಾಡ್ತೀವಿ ಅವರಿಗೆ. ಸೊ ಚೆನ್ನಾಗಾಗಲಿ ಆರೋಗ್ಯ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮುಖ್ಯವಾಗಿ ಹೇಳ್ಬೇಕಂತಂದರೆ ನಾನು ಆರವರು ಮಾವ. ಸೊ ನಾನಂತಲೇ ಹೇಳ್ತಾ ಇಲ್ಲ, ಇದು ನೀವೇ ಆಡಿಯನ್ಸ್ನೆಲ್ಲ ಕೇಳಿದ್ದೀರಲ್ಲ. ಸೊ ಹ್ಯಾಸ್ ಡನ್ ವೆರಿ ಗುಡ್ ವರ್ಕ್ ಅಂತ ನನ್ನ ಫೀಲಿಂಗ್. ಸೊ ಎಲ್ಲ ಆ ಫೈಟ್ಸು ರಿಯಲ್ ಫೈಟ್ಸ್ ಥರ ಎಲ್ಲ ಚೆನ್ನಾಗಿ ಬಂದಿದೆ, ನ್ಯಾಚುರಲಾಗಿ ಬಂದಿದೆ. ಸೊ ಈವನ್ ಕಾಮಿಡಿ ಕಂಟೆಂಟು ಹುಲಿ ಕಾರ್ತಿಕ್ ಅವರಂತೂ ಅವರು ಮಜಾ ಮಾಡಿಸಿದ್ದಾರೆ ಅಲ್ಲಲ್ಲಿ, ಚೆನ್ನಾಗಿದೆ ಎಲ್ಲ ಆಲ್ ಆರ್ಟಿಸ್ಟ್. ಸೊ ರೊಮ್ಯಾಂಟಿಕ್ ಕಮ್ ಫೈಟ್ ಕಮ್ ಕಮರ್ಷಿಯಲ್ ಎಲಿಮೆಂಟು ಇಟ್ಟು ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಅಲಾಂಗ್ ವಿತ್ ಲವ್ ಸ್ಟೋರಿ. ಸೊ ದೋಸ್ ಪಾಯಿಂಟ್ಸ್ ಏನಿದೆ ನಮಗೆ ಎಲ್ಲರ ಮನೆಗಳಲ್ಲಿ ನಡೆಯುವಂಥ ಒಂದು ಫೀಲ್ನೇ ಕೊಟ್ಟು, ಸೊ ಅದನ್ನು ಅದ್ಭುತವಾಗಿ ತೆಗೆದಿದ್ದಾರೆ ಇವರು. ಸೊ ಸೀನ್ಸ್ ಗಿನ್ಸ್ ಎವ್ರಿಥಿಂಗ್ ಇಸ್ ಗುಡ್. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಟೀಮ್. ಥ್ಯಾಂಕ್ ಯು.